ದಿನಕ್ಕೆ ಸಾವಿರಾರು ಬಾಂಗ್ಲಾದೇಶಿಗರ ಲಗ್ಗೆ. ಸಿಲಿಕಾನ್ ಸಿಟಿ ಈಗ ಅಕ್ರಮ ವಲಸಿಗರ ಸೇಫ್ ಝೋನ್ ಆಗ್ತಿದೆಯಾ? नाम नाम रशीद किधर से आया? आपका नाम क्या है भाई? इनामुल। ಸಿಎಂ ಸುವೇಂದು ಅಧಿಕಾರಿ ಖಡಕ್ ನಿರ್ಧಾರ. ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿನ ಕಡೆ ಮುಖ ಮಾಡಿದ ಅಕ್ರಮ ಬಾಂಗ್ಲಾ ವಲಸಿಗರು. बांग्ला में किधर कौन सा गाँव? ಐಜಿಪಿ ಸಲೀಂ ಅವರೇ, ಒಮ್ಮೆ ಇಲ್ಲಿ ನೋಡಿ ನಿಮ್ಮ ಬಾಣಸವಾಡಿ ಪೊಲೀಸರ ಕರ್ತವ್ಯ ನಿಷ್ಠೆಯ ಅಸಲಿ ಬಣ್ಣ. ನಮಸ್ಕಾರ ಕರ್ನಾಟಕ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿಯ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರ್ಯಾರು ಅಕ್ರಮ ಬಾಂಗ್ಲಾದೇಶಿಗಳಿದ್ರು ಅವರೆಲ್ಲ ಹೆಚ್ಚಾಗಿ ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಿದ್ದಾರೆ ಎಂಬ ಮಾಹಿತಿ ಇದೆ. ಇವತ್ತು ನಾವು SMVT ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ, ಬಾಣಸವಾಡಿ. ಅಲ್ಲಿಗೆ ಸಾಕಷ್ಟು ಜನ ಟ್ರೈನ್ಗಳ ಮೂಲಕ ಬಾಂಗ್ಲಾದೇಶಿಯರು ಅಕ್ರಮವಾಗಿ ಇವತ್ತು ಬೆಂಗಳೂರಿಗೆ ಬರ್ತಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಸೊ ಆ ಕಾರಣಕ್ಕೆ ಹೋಗಿ ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ. ನಾವು ಇವತ್ತು ನಿಮ್ಮ ಮುಂದೆ ಇಡುತ್ತಿರೋದು ಬರೀ ಸುದ್ದಿ ಅಲ್ಲ, ಈ ಸಿಲಿಕಾನ್ ಸಿಟಿಯ ಭದ್ರತೆಯನ್ನೇ ಬುಡಮೇಲು ಮಾಡುತ್ತಿರುವ ಕಟು ಸತ್ಯ. ಬಾಣಸ್ವಾಡಿಯ ಜಾಗೃತ ಸ್ಥಳೀಯ ನಿವಾಸಿಗಳಾದ ದಯಾನಂದ್ ಹಾಗೂ ವಸಂತ್ ಕುಮಾರ್ ಅವರು ನಮ್ಮ ಒಳ ಧ್ವನಿ ತಂಡಕ್ಕೆ ಒಂದು ಖಚಿತ ಮಾಹಿತಿ ನೀಡಿದ್ರು. ಆ ಮಾಹಿತಿ ಕೇಳಿ ನಾವು ಬೆಚ್ಚಿ ಬಿದ್ದಿದ್ವಿ. ಏನದು ಮಾಹಿತಿ? ಪಶ್ಚಿಮ ಬಂಗಾಳದಿಂದ ಪ್ರತಿದಿನ ಬೆಂಗಳೂರಿನ SMVT ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ನಿಲ್ದಾಣಕ್ಕೆ ಬರುವ ರೈಲುಗಳಲ್ಲಿ ಸಾವಿರಾರು ಜನ ಅಕ್ರಮ ವಲಸಿಗರು ಯಾವುದೇ ತಡೆಯಿಲ್ಲದೆ ಲಗೇಜ್ ಸಮೇತ ರಾಜಧಾನಿ ಒಳಗಡೆ ನುಗ್ಗುತ್ತಿದ್ದಾರೆ. ಎಸ್ ವೀಕ್ಷಕರೇ, ಈಗಾಗಲೇ ಪಶ್ಚಿಮ ಬಂಗಾಳದಿಂದ ಒಂದು ಟ್ರೈನ್ ಬಂದಿದೆ ಹೊಸದಾಗಿ. ಸಾಕಷ್ಟು ಜನ ಬರ್ತಿದ್ದಾರೆ ಅಲ್ಲಿಂದ, ನೋಡ್ತಾ ಇರ್ಬೋದು ನೀವು. ಆದ್ರೆ ಅವ್ರು ಎಲ್ಲಿಂದ ಬರ್ತಿದ್ದಾರೆ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಚೆಕ್ ಮಾಡೋಕ್ಕೂ ಅಟ್ಲೀಸ್ಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವುದೇ ರೀತಿ ಅಧಿಕಾರಿಗಳಿಲ್ಲ, ಚೆಕ್ ಮಾಡ್ತಾ ಇಲ್ಲ. ಯಾರ್ಯಾರೋ ಬರ್ತಿದ್ದಾರೆ, ಬ್ಯಾಗ್ ಎತ್ಕೊಂಡ್ ಬರ್ತಿದ್ದಾರೆ, ಲಗೇಜ್ ಎತ್ಕೊಂಡ್ ಬರ್ತಿದ್ದಾರೆ, ಹೋಗ್ತಾ ಇದಾರೆ ಅವ್ರ ಪಾಡಿಗೆ. ಅವ್ರು ಎಲ್ಲಿಂದ ಬರ್ತಿದ್ದಾರೆ ಈ ತರದೊಂದು ಸುದ್ದಿ ಇದೆ, ಗಾಳಿ ಸುದ್ದಿ ಇದೆ. ಹಾಗೆ ಸಾಕಷ್ಟು ಜನ ಬರ್ತಿರೋದಕ್ಕೆ ದಾಖಲೆ ಕೂಡ ಇದೆ. ಕರ್ನಾಟಕದಲ್ಲಿ ಆಲ್ರೆಡಿ ಅವ್ರು ಇದಾರೆ ಅನ್ನೋದಕ್ಕೆ ದಾಖಲೆ ಇದೆ. ಸೊ ಅಷ್ಟಿದ್ರು ಕೂಡ ಚೆಕಿಂಗ್ ಮಾಡಕ್ಕೆ ಸರ್ಕಾರದ ಕಡೆಯಿಂದ ಯಾವ ಅಧಿಕಾರಿಗಳು ಇಲ್ಲದೆ ಇರೋದು ಬಹಳ ಶೋಚನೀಯ ಸ್ಥಿತಿ. ನೋಡೋಣ ಯಾರ್ಯಾರು ಸಿಗ್ತಾರೆ ನಮ್ಗೆ. ಮಾಹಿತಿ ಸಿಕ್ಕಿದ್ದೇ ತಡ ನಮ್ಮ ಒಳ ಧ್ವನಿ ತಂಡ ಬೆಳ್ಳಂಬೆಳಗ್ಗೆ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಲು ಕಣಕ್ಕಿಳಿಯಿತು. ಅಲ್ಲಿ ನಮ್ಗೆ ಕಂಡಿದ್ದು ಸಾಮಾನ್ಯ ದೃಶ್ಯಗಳಲ್ಲ, ನಮ್ಮ ಕಣ್ಣಿಗೆ ಬಿದ್ದಿದ್ದು ತಲೆ ಎತ್ತಿ ನಿಲ್ಲುವ ಭದ್ರತಾ ವ್ಯವಸ್ಥೆಯ ಮುಖಕ್ಕೆ ಹೊಡೆದಂತಿದ್ದ ಆಘಾತಕಾರಿ ಕ್ಷಣಗಳು. नाम आपका बांग्ला से या बांग्ला से? तो बांग्ला से किधर, बांग्ला पे किधर आपका नाम क्या भाई? आपका नाम बात करने के लिए नहीं आया था क्या? क्यों इधर आ गया? बांग्ला से आ गया? किधर से आया भाई? किधर से आया? नाम क्या आपका? नाम बबलू। किधर से आया? आए हम किधर बांग्ला में? बांग्ला में किधर, कौन सा गाँव? जम्मू। बांग्ला में जम्मू। कौन सा भाषा बात करने के लिए आता है? हिंदी बात करने के लिए आता है क्या? बांग्ला से किधर, कौन सा गाँव? इलाका। भाई आपका नाम क्या है? नाम आपका नाम रशीद। किधर से आया? हावड़ा। पश्चिम बंगाल में बांग्लादेश में काम करने के लिए। क्या काम है? काफी बगन। कौन बोला रहे? हैं? कौन बोला रहे? ओ हमारा शौकर है। शौकर का नाम क्या है? अकिल। हाँ। क्या काम है? काफी तुलना का। किधर जा रहे हैं अब? सुनिए संता ಹಾಸನದ ಶನಿವಾರ ಸಂತೆಗೆ ಹೋಗ್ತಾ ಇದಾರೆ ಇಷ್ಟು ಜನ. ಹಾಸನದ ಶನಿವಾರ ಸಂತೆಗೆ ಎಲ್ಲಿಂದ? ಬಾಂಗ್ಲಾದೇಶದಿಂದ. ಇಲ್ಲಿ ಯಾರು ಕೆಲಸ ಇಲ್ವೇನ್ರಿ? ಅಲ್ಲಿ ಯಾರು ಸಂಬಂಧಪಟ್ಟ ಓನರ್ ಗಳಿಗೆ ಕರ್ಸೋದಕ್ಕೆ ಯಾವ ಕಾರಣಕ್ಕೆ ಕರ್ಸ್ತಾ ಇದೀರಿ? ಅನಧಿಕೃತ ದಾಖಲೆಗಳಿರುವಂತವ್ರನ್ನ ಇಲ್ಲಿ ಭಾರತ ದೇಶದಲ್ಲಿ ಅವ್ರು ಇರಕ್ಕೆ ಸಾಧ್ಯನೇ ಇಲ್ಲ. ಅಕ್ರಮವಾಗಿ ಅವ್ರಿಗೆ ಹೇಗೆ ನೀವು ವಾಸ್ತವ್ಯ ಕೊಡ್ತೀರಿ? ಅಕ್ರಮವಾಗಿ ಅವ್ರಿಗೆ ಹೇಗೆ ಊಟ ತಿಂಡಿಗಳನ್ನ ಕೊಡ್ತೀರಿ? ಹೇಗೆ ಇಲ್ಲಿ ಸಾಕ್ತೀರಿ? ನೋಡಿ ಎಷ್ಟು ಜನ ಬರ್ತಿದ್ದಾರೆ. ಹಾಸನ, ಮಡಿಕೇರಿ, ಕೊಡಗು ಕಾಫಿ ಎಸ್ಟೇಟ್ಗಳಿಗೆ, ಹಾಗೆ ಬೇರೆ ಬೇರೆ ಬಿಲ್ಡಿಂಗ್ ಗಳು ಕೆಲಸ ಮಾಡೋದಕ್ಕೆ ಆ ಹೆಸರಿನಲ್ಲಿ ಕರ್ಸ್ತೀರಿ ಇಲ್ಲಿ ಕಚಡ ಆಯೋದಕ್ಕೆ. ರಾಜ್ಯವನ್ನ ಇವತ್ತು ಕಚಡ ಪರಿಸ್ಥಿತಿಗೆ ನಿಲ್ಸಿದಿರಿ. ಇವತ್ತು 14 ವರ್ಷದ ಹುಡುಗ ಇವನ್ನ ಕೆಲಸ ಮಾಡಕ್ ಕರ್ಕೊಂಡ್ ಬಂದಾರೆ. ಇಲ್ಲಿ 14 ವರ್ಷದ ಹುಡುಗನ ಕೆಲಸ ಮಾಡಕ್ ಕರ್ಕೊಂಡ್ ಬಂದಾರೆ. आपका नाम क्या है? इनामुल। एज कितना? 12 ಏಜ್. 12 ವರ್ಷ 14 ವರ್ಷದ ಹುಡುಗರು ಇವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಇಲ್ಲಿ ಕೆಲಸ ಮಾಡೋದಕ್ಕೆ. ನಿಮ್ಮ ಊರು ಯಾವುದು, ಎಲ್ಲಿಂದ ಬಂದಿದ್ದೀರಿ ಎಂದು ಕೇಳಿದ್ದೇ ತಡ ಅವರ ಮುಖದಲ್ಲಿ ಬೆವರಿಳಿಯಿತು. ಅವರು ಉತ್ತರಿಸಲು ತಡಬಡಾಯಿಸಿದರು. ಕನ್ನಡ ಬಿಡಿ, ಸರಿಯಾಗಿ ಭಾರತೀಯ ಹಿಂದಿಯೂ ಬರುತ್ತಿರಲಿಲ್ಲ. ಢಾಕಾ, ಗುವಾಹಟಿ ಎಂದು ಅರೆಬರೆ ಹಿಂದಿಯಲ್ಲಿ ಮಳುಪಿನ ಉತ್ತರ ನೀಡಲು ತೊಡಗಿದರು.
ಢಾಕಾ ಅನ್ನೋದು ಬಾಂಗ್ಲಾದೇಶದ ರಾಜಧಾನಿ ಅನ್ನೋದು ಜಗತ್ತಿಗೆ ಗೊತ್ತು. ಹಾಗಾದ್ರೆ ಗುವಾಹಟಿ ಬಂಗಾಳದ ಹೆಸರೇಳ್ಕೊಂಡು ಭಾರತದೊಳಗೆ ನುಗ್ಗುತ್ತಿರುವ ಇವರು ಯಾರು? ಇವರ ಅಸಲಿ ಐಡೆಂಟಿಟಿ ಏನು? ಇದೇ ವೇಳೆ ನಮ್ಮ ತಂಡ ಅಲ್ಲೇ ವರ್ಷಗಳಿಂದ ಆಟೋ ಓಡಿಸ್ತಿರುವ ಸ್ಥಳೀಯ ಆಟೋ ಚಾಲಕರನ್ನು ಮಾತನಾಡಿಸಿತು. ಅವರಿಂದ ಬಂದ ಉತ್ತರ ಬಿಚ್ಚಿಟ್ಟ ಸತ್ಯ ಮತ್ತಷ್ಟು ಭಯಾನಕವಾಗಿತ್ತು. ನನ್ನ ಹೆಸರು ರಾಬರ್ಟ್ ಅಂತ ಸರ್. ಓಕೆ, ಇಷ್ಟು ಜನ ಬರ್ತಿದ್ದಾರೆ, ಎಲ್ಲಿಯವರು ಏನ್ ಮಾಹಿತಿ ಇದೆ ನಿಮ್ಗೆ? ಸರ್ ಅವರೆಲ್ಲ ನಾರ್ತ್ ಸೈಡ್ ಇಂದ ಬರ್ತಾ ಇದಾರೆ ಸರ್. ನಾರ್ತ್ ಕಡೆಯಿಂದ, ನಾರ್ತ್ ಅಂದ್ರೆ ವೆಸ್ಟ್ ಬೆಂಗಾಲ್, ಬಿಹಾರ್, ಇನ್ನ ಸುಮಾರು ಕಡೆಯಿಂದ ಬರ್ತಾ ಇದಾರೆ ಇಲ್ಲಿ. ಮತ್ತೆ ಇನ್ನ ಯಾವ ಊರಿನ ಬರ್ತಾರೋ ಗೊತ್ತಿಲ್ಲ, ಯಾವ ದೇಶದಿಂದ ಬರ್ತಾರ ಅಂತ ಗೊತ್ತಿಲ್ಲ ನಮ್ಗೆ. ಸರ್, ನಿಮ್ಮ ಹೆಸರು? ಯುವರಾಜ್ ಅಂತ, ನೀವೇನ್ ಕೆಲಸ ಮಾಡ್ತೀರಿ? ಆಟೋ ಡ್ರೈವರ್ ಇಲ್ಲಿ. ಇಲ್ಲೇನಾ? ಹಾ. ಓಕೆ, ನಿಮ್ಗೆ ಏನ್ ಗೊತ್ತಿದೆ? ಇಷ್ಟು ಜನ ಬರ್ತಾ ಇದಾರೆ, ಎಲ್ಲಿಂದ ಬರ್ತಿದ್ದಾರೆ, ಹೇಗೆ? ಈ ಮಂಗಳವಾರ, ಬುಧವಾರ, ಗುರುವಾರ 3 ದಿವಸ ಅಸ್ಸಾಂ ಗಾಡಿ ಬರುತ್ತೆ. ಹಾ. ಅದ್ರಲ್ಲಿ ಬಾಂಗ್ಲಾದೇಶವ್ರು ಬರ್ತಾರೆ. ಹೇಗ್ ಗೊತ್ತು ನಿಮ್ಗೆ ಬಾಂಗ್ಲಾದೇಶ? ಗೊತ್ತು, ಅವ್ರು ಮಾತಾಡೋ ಭಾಷೆ ಅವರೇ ಹೇಳ್ತಾರಲ್ಲ. ಪೊಲೀಸರು ಯಾರು ಚೆಕ್ ಮಾಡೋದಿಲ್ವಾ? ಪೊಲೀಸರು ಯಾರು ಚೆಕ್ ಮಾಡಲ್ಲ ಇಲ್ಲಿ. ಮತ್ತೆ ಅವ್ರು ಎಲ್ಲಿಗೆ ಹೋಗ್ತಾರೆ, ಹೇಗೆ? ಇಲ್ಲಿಂದ ಇದೆ ಕೊಡಗು, ಮಡಿಕೇರಿ, ವಿರಾಜಪೇಟೆ, ಹಾಸನ್, ಸಕಲೇಶ್ಪುರ ಎಲ್ಲ ಕಾಫಿ ಎಸ್ಟೇಟ್ ಕೆಲ್ಸಕ್ಕೆ ಹೋಗ್ತಾರೆ. ಎಷ್ಟು ಜನ ಬರ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ? ಏನ್ ಬರ್ತಾರೆ, ಒಂದ್ 2,000-3,000 ಜನ ಬರ್ತಾರೆ ಎಷ್ಟು, ಒಂದು ಟ್ರೈನ್ ಅಲ್ಲ? ಒಂದು ಟ್ರೈನ್ ಅಲ್ಲಿ. ಎಷ್ಟು ಟ್ರೈನ್ ಬರ್ತಾವ ಒಂದಿನಕ್ಕೆ? ಒಂದಿನಕ್ಕೆ ಅದು ಒಂದೇ ಬರೋದು. 3 ದಿನ ಬರುತ್ತೆ ಆ ಗಾಡಿ. ಮಂಗಳವಾರ, ಬುಧವಾರ, ಗುರುವಾರ ಗುವಾಹಟಿ ಎಕ್ಸ್ಪ್ರೆಸ್ ಅಂತ ಆ ಗಾಡಿನಲ್ಲಿ ಬರ್ತಾರೆ ಅವರು. ಇಲ್ಲಿ ಅಟ್ಲೀಸ್ಟ್ ರೈಲ್ವೆ ಸ್ಟೇಷನ್ ಯಾರು ಚೆಕ್ ಮಾಡೋದಿಲ್ವಾ ಎಲ್ಲಿಂದ ಬರ್ತಾರೆ? ಅವ್ರದ್ದೆಲ್ಲ ಚೆಕ್ ಮಾಡಲ್ಲ. ಸೊ ವೀಕ್ಷಕರೇ, ಇವ್ರು ಹೇಳ್ತಿದ್ದಾರೆ, ಸ್ಥಳೀಯರು, ಆಟೋ ಡ್ರೈವರ್, ಇವ್ರಿಗೆ ಖಚಿತವಾಗಿ ಗೊತ್ತಿರುತ್ತೆ ಅವ್ರು ಎಲ್ಲಿ ಹೋಗ್ತಾರೆ, ಯಾಕಂದ್ರೆ ಅವ್ರು ಡ್ರಾಪ್ ಮಾಡಿರ್ತಾರೆ. ಸೊ ಸಾಕಷ್ಟು ಜನ ಬರ್ತಾರೆ, ಒಂದು ಟ್ರೈನ್ ಅಲ್ಲಿ 2,000 ಜನ ಬರ್ತಾರೆ ಒಂದು ದಿನಕ್ಕೆ ಅಂತ ಲೆಕ್ಕ ಹಾಕಿದ್ರೆ ಇಲ್ಲಿ ಪ್ರಾಪರ್ ಆಗಿ ಯಾರು ಚೆಕ್ ಮಾಡ್ತಾ ಇಲ್ಲ. ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ? ನಮ್ಮ ಬೊಮ್ಮನಹಳ್ಳಿ ಬೇಗೂರ್ ಇದೆಯಲ್ಲ, ಹಾ. ಆ ಬೇಗೂರ್ ಪೋಸ್ಟ್ ಆಫೀಸ್ ಇದೆಯಲ್ಲ, ಅಲ್ಲೆಲ್ಲ ಕಚಡ ಫ್ಯಾಕ್ಟ್ರಿಗಳಿದೆ. ಹಾ. ಅಲ್ಲಿರೋರೆಲ್ಲ ಬಾಂಗ್ಲಾದೇಶ ಅವರೇ. ಸೊ ಹೀಗಾದ್ರೆ ಹೇಗಣ? ಈಗ ಕರ್ನಾಟಕದಲ್ಲಿ ಇರೋರಿಗೆ ಕೆಲಸ ಇಲ್ಲ, ಸರ್ಕಾರದಿಂದ ಏನು? ಅದು ಇಲ್ಲಿರೋರು ಇದ್ ಮಾಡ್ಬೇಕಲ್ಲ, ಇಲ್ಲಿರೋ ಸರ್ಕಾರ ಹ್ಯಾಂಡ್ ಓವರ್ ತಗೊಬೇಕದು. ಏನಕ್ಕೆ ಬಾಂಗ್ಲಾದೇಶ ಅವ್ರನ್ನ ಇಲ್ಲಿ ಕರ್ಸ್ತೀರಾ ಅಂತ. ನೀವೇನಿಲ್ಲ, ಬೊಮ್ಮನಹಳ್ಳಿ ಬೇಗೂರ್ ಒಳಗಡೆ ಹೋಗ್ಬಿಡಿ, ಎಲ್ಲೆಲ್ಲಿ ಖಾಲಿ ಜಾಗ ಕಚಡ ಫ್ಯಾಕ್ಟ್ರಿ ಇದೆಯೋ ಅಲ್ಲೆಲ್ಲ ಅವರೇ ಇರೋದು, ಬಾಂಗ್ಲಾದೇಶ ಅವರೇ ಇರೋದು. ಇವಾಗ್ಲೂ ಇದಾರೆ, ಬೇಕಂದ್ರೆ ಹೋಗಿ ಚೆಕ್ ಮಾಡಿ ನೀವು. ಅಲ್ಲಿ ಹೋಗಿ, ಮತ್ತೆ ಮಾರ್ತಳ್ಳಿನಲ್ಲಿ ಲಾಲ್ ಮಟ್ಟಿ ಅಂತ ಒಂದ್ ಜಾಗ ಇದೆ, ಅಲ್ಲೋ ಅಂತ ಅವರೇ ಇರೋದು. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಇರ್ಬೇಕು, ಕರ್ನಾಟಕದಲ್ಲಿ ಇರ್ಬೇಕಂದ್ರೆ ಇಲ್ಲಿದೊಂದು ದಾಖಲೆಗಳು ಬೇಕಲ್ಲ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್. ಇಲ್ಲಿರೋರು ಏನ್ ಗೊತ್ತಾ ಮಾಡ್ತಾರೆ, ಅವ್ರಿಗೆಲ್ಲ ಇಲ್ಲೇ ಒಂದು ಆಧಾರ್ ಕಾರ್ಡ್ ಮಾಡ್ಕೊಡ್ತಾ ಇದಾರೆ. ಮಾಡ್ಕೊಡ್ತಾ ಇರೋದು ಇಲ್ಲಿರೋ ಓನರ್ಗಳು, ಜಾಗ ಓನರ್ ಇರ್ತಾರಲ್ಲ, ಅವ್ರು ಬಾಡಿಗೆ ಕೊಡ್ತಾರಲ್ಲ ಜಾಗ, ಅವರೇ ಮಾಡ್ಕೊಟ್ಬಿಡ್ತಾರೆ ಅವ್ರಿಗೆ. ಅಲ್ಲ, ಈ ದೇಶದ ಅಧಿಕೃತ ದಾಖಲೆಗಳನ್ನ ಅನಧಿಕೃತವಾಗಿ ಹೇಗ್ ಮಾಡಕ್ ಸಾಧ್ಯ? ಮಾಡ್ತಾರಲ್ಲ ಇಲ್ಲಿ, ಬೇಕಂದ್ರೆ ಹೋಗಿ ಚೆಕ್ ಮಾಡಿ ನೀವು. ಬೊಮ್ಮನಹಳ್ಳಿ ಬೇಗೂರಲ್ಲ ಎಷ್ಟು ಜನ ಇದಾರೆ ನೋಡಿ ಅಲ್ಲಿ ಬಾಂಗ್ಲಾದೇಶ ಅವರು. ನಿಮ್ಗೇನಾದ್ರು ಮಾಹಿತಿ ಗೊತ್ತಿದ್ಯಾ? ನಾವು ಎತ್ಕೊಂಡು ಡ್ರಾಪ್ ಮಾಡ್ತಿರಲ್ಲ. ಸೊ ನೋಡಿ ವೀಕ್ಷಕರೇ, ಇವರು ಆಟೋ ಡ್ರೈವರ್ ಡ್ರಾಪ್ ಮಾಡ್ತಾರೆ ಅವ್ರನ್ನ. ಅವ್ರ ಹತ್ರ ಯಾವ್ದೇ ರೀತಿ ದಾಖಲೆಗಳಿಲ್ಲ. ಇಲ್ಲಿಯ ಫೇಕ್ ಡಾಕ್ಯುಮೆಂಟ್ಗಳು, ಆಧಾರ್ ಕಾರ್ಡ್ ಆಗಿರ್ಲಿ, ಪಾಸ್ಪೋರ್ಟ್ ಆಗಿರ್ಲಿ, ಅದು ಕೂಡ ಫೇಕ್ ಆಗಿರುತ್ತೆ. ರೇಷನ್ ಕಾರ್ಡ್ಗಳು. ಕರ್ನಾಟಕದ ಜನರಿಗೆ, ಇಲ್ಲಿಯ ನಿವಾಸಿಗಳಿಗೆ ಸವಲತ್ತುಗಳಿಲ್ಲ. ಈ ಸರ್ಕಾರದ ಅಡಿಯಲ್ಲಿ ಅವರಿಗೊಂದು ಅಭಿವೃದ್ಧಿ ಇಲ್ಲ ಕರ್ನಾಟಕ ರಾಜ್ಯದೊಳಗಡೆ. ಅವ್ರು ಹೊರಗಡೆಯಿಂದ ಬಂದು ಇವ್ರ ಕೆಲಸವನ್ನ ಕಿತ್ಕೊಳ್ಳೋ ಜೊತೆ ಸರ್ಕಾರದ ಸವಲತ್ತುಗಳನ್ನ ಕೂಡ ಕಿತ್ಕೋತಾ ಇದಾರೆ. ಇವಾಗ ಸ್ಥಳೀಯರೇ ಆರೋಪ ಮಾಡ್ತಿದ್ದಾರೆ ಇವತ್ತು ಯುವರಾಜ್ ಅವರು. ಹೌದು ವೀಕ್ಷಕರೇ, ಗಡಿ ದಾಟಿ ಬರುವ ಈ ವಲಸಿಗರಿಗೆ ಇಲ್ಲಿ ಲೋಕಲ್ ನೆಟ್ವರ್ಕ್ ಸಹಾಯ ಮಾಡುತ್ತಿದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ನೆರೆಹೊರೆಯ ತಮಿಳುನಾಡು, ಕೇರಳದ ಗಡಿಗಳಿಂದಲೂ ರೈಲುಗಳ ಮೂಲಕ ಇವರು ತಡೆಯಿಲ್ಲದೆ ಕರ್ನಾಟಕಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ನಿರ್ಮಾಣ ಹಂತದ ಕಟ್ಟಡಗಳು, ಗಾರ್ಮೆಂಟ್ಸ್, ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಅತ್ಯಂತ ಕಡಿಮೆ ಸಂಬಳಕ್ಕೆ ಇವರನ್ನ ದುಡಿಸಿಕೊಳ್ಳುವ ದೊಡ್ಡ ಮಾಫಿಯಾವೇ ಇದರ ಹಿಂದಿದೆ. ಕರೆಕ್ಟ್ ಆಗಿ ಅವ್ರಿಗೆ ಹಿಂದಿನೂ ಮಾತಾಡಕ್ ಬರ್ತಾ ಇಲ್ಲ. ಸಾಕಷ್ಟು ಜನ ಬಂದಿದೀವಿ ಅಂತ ಕೂಡ ಹೇಳ್ತಾ ಇದ್ದಾನೆ. ಯಾರು ಚೆಕಿಂಗ್ ಇಲ್ಲ, ಏನಿಲ್ಲ. ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ, ಸರ್ಕಾರ ಏನ್ ಮಾಡ್ತಾ ಇದೆ, ಇಲಾಖೆಗಳು ಏನ್ ಮಾಡ್ತಾ ಇದಾವೆ. ಇವತ್ತು ಕರ್ನಾಟಕದ ಪ್ರಜೆಗೆ ಕೆಲಸ ಇಲ್ಲ ರೀ, ಇಲ್ಲಿ ಒಂದು ಕೆಲಸ ಇಲ್ಲ ಮಾಡೋದಕ್ಕೆ. ಇಲ್ಲಿ ಆಟೋ ಡ್ರೈವರ್ಗಳು ಎಷ್ಟೋ ಜನ ಕಣ್ಣೀರಾಗ್ತಾರೆ. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ಅಣ್ಣ ಇಲ್ಲಿಂದ ನಾವು ಡ್ರಾಪ್ ಮಾಡ್ತೀವಿ ಅವ್ರನ್ನ ಬೇರೆ ಜಾಗಕ್ಕೆ, ಅಷ್ಟೇ ನಮ್ ಕೆಲಸ. ಆಮೇಲಿಂದ ಮಾರನೇ ದಿನ ಅವನೇ ಒಂದು ಆಟೋ ಇಟ್ಕೊಂಡು ಓಡಿಸ್ತಾ ಇರ್ತಾನೆ, ಅವನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಹೇಳಿ. ಸಾಕಷ್ಟು ಜನ ಹೇಳಿದ್ರು, ಒಂದು ಟ್ರೈನ್ ಅಲ್ಲಿ 2,000ಕ್ಕಿಂತ ಹೆಚ್ಚು ಜನ ಅಕ್ರಮವಾಗಿ ಬರ್ತಾ ಇದಾರೆ. ಪ್ರಾಪರ್ ಆಗಿ ಒಬ್ರು ಚೆಕ್ ಮಾಡ್ತಾ ಇಲ್ಲಿ ಕೇಳ್ತಾ ಇಲ್ಲ ರೈಲ್ವೆ ಸ್ಟೇಷನ್. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು ನಮಗೆ ಮಾಹಿತಿ ನೀಡಿದ್ದ ಜಾಗೃತ ನಾಗರಿಕ ದಯಾನಂದ್ ಅವರು ತಕ್ಷಣ ತುರ್ತು ಸೇವೆ 112ಕ್ಕೆ ಕರೆ ಮಾಡಿದ್ರು. ಸರ್, ಬಾಣಸ್ವಾಡಿ SMVT ಸ್ಟೇಷನ್ ಹತ್ತಿರ ಅಕ್ರಮ ವಲಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ದಯವಿಟ್ಟು ಬೇಗ ಬನ್ನಿ ಎಂದು ಮಾಹಿತಿ ನೀಡಿದ್ರು. 112ಗೆ ಪೊಲೀಸ್ ಅವರಿಗೆ ದಯಾನಂದ್ ಅವ್ರು ಫೋನ್ ಮಾಡಿ 25 ನಿಮಿಷ ಆಗಿದೆ. ಎಲ್ಲಿಂದ ಫೋನ್ ಮಾಡಿದ್ರು ಅಲ್ಲಿಂದ ಅವ್ರು ಟ್ರ್ಯಾಕ್ ಮಾಡ್ತಾ ಇದಾರೆ, ಅವ್ರ ಲೊಕೇಶನ್ ಅಲ್ಲಿಂದ ಮೂವ್ ಆಗಿಲ್ಲ. ಇಷ್ಟೊಂದು ಬೇಜವಾಬ್ದಾರಿ. ಅವ್ರನ್ನ ಕೇಳೋಣ, ದಯಾನಂದ್ ಅವ್ರು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು, ಯಾರು ಮಾತಾಡಿದ್ರು, ಏನು ಅಂತ. ನಮಸ್ತೆ. ನೀವು ಇಲ್ಲಿ ನೋಡ್ಬೋದು, ನಾನು ಫೋನ್ ಮಾಡಿದ್ದು 8:20ಕ್ಕೆ. 8:20ಕ್ಕೆ ನಾನು ಫೋನ್ ಮಾಡಿದ್ದೀನಿ ಪೊಲೀಸ್ನವರಿಗೆ. ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಮೆಸೇಜ್ ಕೂಡ ಬಂದಿದೆ. ಇವಾಗ 8:45 ಆಯ್ತು, ಸುಮಾರು 25 ನಿಮಿಷ ಆಯ್ತು. ನಾನು ಅವ್ರನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಪೊಲೀಸ್ನವರು ನನಗೆ ಮೆಸೇಜ್ ಬಂದಿದೆ, ಟ್ರ್ಯಾಕ್ ಎಲ್ಲಿ ಪೊಲೀಸ್ನವ್ರು ಎಲ್ಲಿದ್ದಾರೆ ಅಂತ ಇಲ್ಲಿ ನೋಡ್ಬೋದು. ನಾನು ಅವರು ಅಲ್ಲೇ ಇದ್ದಾರೆ, ಇನ್ನೂ ಕದ್ಲಿಲ್ಲ ಪೊಲೀಸ್ನವರು. ಫೋನ್ ಮಾಡಿದ್ರೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಅಷ್ಟೊತ್ತೊಳಗಡೆ ಇವರೆಲ್ಲ ಬಸ್ ಹತ್ಕೊಂಡು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ. ಇದೊಂದು ಬೇಜವಾಬ್ದಾರಿ ಅಂತ ಪೊಲೀಸ್ನವ್ರದ್ದು ಇಲ್ಲಿ ಎತ್ತಿ ಕಾಣಿಸ್ತಾ ಇದೆ. ಅಂದ್ರೆ ಎಷ್ಟು ಸೀರಿಯಸ್ ಆಗಿ ಬೆಂಗಳೂರು ಸಿಟಿ ಪೊಲೀಸ್ನವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಹೆಚ್ಚು ಕಡಿಮೆ 1.5 ಗಂಟೆಯಿಂದ ಈ ರೈಲ್ವೆ ಸ್ಟೇಷನ್ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದೀವಿ, ಪ್ರತಿಯೊಂದನ್ನು ಗಮನಿಸ್ತಾ ಇದೀವಿ.
ವಿಡಿಯೋದಲ್ಲಿ ಕೂಡ ಅದು ರೆಕಾರ್ಡ್ ಆಗಿದೆ. ಅಷ್ಟು ಜನ ಬರ್ತಾ ಇದ್ರು ಕೂಡ ಒಂದು ಸೆಕ್ಯೂರಿಟಿ ಇಲ್ಲ ಅಲ್ಲಿ. ಯಾವುದೇ ರೀತಿ ಒಬ್ರು ಚೆಕಿಂಗ್ ಅಂತ ಏನು ನಡೀತಾನೆ ಇಲ್ಲ ಅಲ್ಲಿ. ಅಲ್ಲ ರೀ, ನೀವು ಪೊಲೀಸ್ ಅವ್ರು ನಾನು ಕೇಳ್ತಾ ಇರೋದು, ನಾನೊಬ್ಬ ಈ ರಾಜ್ಯದ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ, ಇವತ್ತು ಮಾಧ್ಯಮ ಪ್ರತಿನಿಧಿಯಾಗಲ್ಲ, ಒಬ್ಬ ಪ್ರಜೆಯಾಗಿ ಕೇಳ್ತಿದ್ದೀನಿ. ಯಾಕಂದ್ರೆ ನನ್ನ ಒಂದು ಬಂದೋಬಸ್ತು ಮಾಡುವಂತ ಕೆಲಸವನ್ನ ನೀವು ಮಾಡ್ಬೇಕಾಗಿದೆ. ನಾವು ಟ್ಯಾಕ್ಸ್ ಪೇಯರ್ ಇದ್ದೀವಿ. ಸೊ ನಾನು ನಿಮ್ಗೆ ಕೇಳ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಶೂರರು, ವೀರರು, ರಣಧೀರರು ಯಾರ ಮುಂದೆ? ಪಾಪ ಯಾರೋ ಮಾಗಡಿ ರೋಡ್ ಅಲ್ಲಿ ಸ್ವಿಗ್ಗಿ ಮಾಡ್ತಾ ಇರೋನ್ ಮುಂದೆ, ರ್ಯಾಪಿಡೋ ಮಾಡ್ತಾ ಇರೋನ್ ಮುಂದೆ, ಅಥವಾ ಏನೋ ಹೆಲ್ಮೆಟ್ ಹಾಕದೆ ಗಡಿಬಿಡಿಯಲ್ಲಿ ರೋಡಲ್ಲಿ ಹೋಗ್ತಾ ಇರೋನ್ನ ಅಡ್ಡ ಹಾಕಿ ಸಿನಿಮಾ ಸ್ಟೈಲಿಯಲ್ಲಿ ಹಿಡಿದು ಅವ್ರನ್ನ ವಿಚಾರಣೆ ಮಾಡ್ತೀರಿ, ಅವ್ರ ಗಾಡಿ ಸೀಸ್ ಮಾಡ್ತೀರಿ, ಅವರಿಗೆ ಪೆನಾಲ್ಟಿಗಳನ್ನ ಹಾಕ್ತೀರಿ. 2,000 3,000 ಜನ ಒಂದು ಟ್ರೈನ್ ಅಲ್ಲಿ ಬರ್ತಿದ್ದಾರೆ ಅಕ್ರಮವಾಗಿ, ಯಾವುದೇ ದಾಖಲೆಗಳಿಲ್ಲದೆ, ಒಂದೇ ಒಂದು ದಾಖಲೆಗಳಿಲ್ಲ. ಅವ್ರ ಹತ್ರ ಇರೋದೆಲ್ಲ ಬಾಂಗ್ಲಾದೇಶದ ದಾಖಲೆಗಳು. ಬಾಂಗ್ಲಾದೇಶದ ಯಾವ್ದೋ ಊರಿಂದ ಬರ್ತಾ ಇದ್ದಾನೆ, ಇಲ್ಲಿ ಬಂದು ಅವ್ನು ಏನ್ ಮಾಡ್ತಾ ಇದ್ದಾನೆ ಅದ್ರ ಬಗ್ಗೆ ಒಂದು ಚೂರಾದ್ರೂ ಕನ್ಸರ್ನ್ ಇದೆಯಾ ನಿಮ್ಗೆ? ರಾಜ್ಯದ ಜನತೆಯ ಬಗ್ಗೆ ಇದೆಯಾ? ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರಿಗೆ ಫೋನ್ ಮಾಡಿ ಅರ್ಧ ಗಂಟೆ ಆದ್ರೂ ಕೂಡ ಒಬ್ರು ಕೂಡ ಬರ್ತಾ ಇಲ್ಲ ಸ್ಥಳಕ್ಕೆ ಅನ್ನೋದಾದ್ರೆ, ಇನ್ನು ಆರಕ್ಷಕರು ಅಂತ ಯಾಕೆ ಕರಿಬೇಕು ನಿಮ್ಮನ್ನ? ಯಾವ ಕಾರಣಕ್ಕೆ ಆರಕ್ಷಕರು ಅಂತ ನಿಮ್ಗೆ ಕರಿಬೇಕು ಜನ? ಇದೇನಾ ನೀವು ಮಾಡ್ತಿರುವಂತ ರಕ್ಷಣೆ? ವೀಕ್ಷಕರೇ, ಅರ್ಧ ಗಂಟೆ ಮೇಲಾಯ್ತು, 35 ನಿಮಿಷ ಆಗಿದೆ. ಈಗ ಬರ್ತಿದ್ದಾರೆ ಪೊಲೀಸರು, ಬನ್ನಿ ಕೇಳೋಣ. ಮೀಡಿಯಾ ನಮ್ಗೆ ಅದೇ ಮಾಹಿತಿ ಇತ್ತು, ಆ ಕಾರಣಕ್ಕೆ ಬಂದ್ವಿ ನಾವಿಲ್ಲಿ. ಇಲ್ಲಿ ನಾವು ಬೆಳಗ್ಗೆಯಿಂದ ನೋಡ್ತಾ ಇದೀವಿ, ಹೆಚ್ಚು ಕಡಿಮೆ 1-1.5 ಗಂಟೆಯಿಂದ ಸುಮಾರು ಅವ್ರ ಹತ್ರ ಯಾವ್ದೇ ರೀತಿ ಇದಿಲ್ಲ, ಪ್ರೂಫ್ಗಳಿಲ್ಲ. ಕೇಳಿದ್ರೆ ಬಾಂಗ್ಲಾದೇಶದಿಂದ ಬರ್ತಾ ಇದೀವಿ, ಯಾವ್ದಾದ್ರು ಊರ ಹೆಸರೆಲ್ಲ ಹೇಳ್ತಿದ್ದಾರೆ. ಸೊ ಬಟ್ ಇಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಒಂದು ಚೆಕಿಂಗ್ ಇಲ್ಲ, ಈ ಪೊಲೀಸರು ಇಲ್ಲ, ರೈಲ್ವೆ ಸ್ಟೇಷನ್ ಸಂಬಂಧಪಟ್ಟವ್ರು ಯಾರು ಇದಾರೆ ಅವ್ರು ಚೆಕಿಂಗ್ ಇಲ್ಲ. ಎಕ್ಸಿಟ್ ಅಲ್ಲೂ ಬರ್ತಿದ್ದಾರೆ. ಅಲ್ಲ ಸರ್, ಮೀಡಿಯಾ ಅಟ್ಲೀಸ್ಟ್ ನಾವು ಜನಕ್ಕೆ ಮಾಹಿತಿ ಕೊಡ್ಲೇಬೇಕು. ಮಾತಾಡಿ ನೀವು ಸರ್ ಹತ್ರ ಮಾತಾಡ್ಕೊಳ್ಳಿ. ಬೆಂಗಳೂರು ಪೊಲೀಸರ ಹೆಮ್ಮೆಯ ಹೊಯ್ಸಳ ಕೇವಲ 7ರಿಂದ 10 ನಿಮಿಷದಲ್ಲಿ ಬರಬೇಕು ತಾನೆ, ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಬಾಣಸ್ವಾಡಿ ಹೊಯ್ಸಳ ಪೊಲೀಸರು ಸ್ಥಳಕ್ಕೆ ಬರಲು ತೆಗೆದುಕೊಂಡಿದ್ದು ಬರೋಬ್ಬರಿ 35 ನಿಮಿಷಗಳು. ಪೊಲೀಸರು ಬರುವ ಆ 35 ನಿಮಿಷಗಳ ಗೋಲ್ಡನ್ ಟೈಮ್ನಲ್ಲಿ ಏನಾಯ್ತು ಗೊತ್ತಾ? ಅಲ್ಲಿ ನೆರೆದಿದ್ದ 100 ಶಂಕಿತ ವಲಸಿಗರು ತಕ್ಷಣವೇ ಅಲ್ಲಿದ್ದ BMTC ಬಸ್ಗಳನ್ನು ಹತ್ತಿ ಬೆಂಗಳೂರಿನ ಮೂಲೆ ಮೂಲೆಗೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರಯಾಣ ಬೆಳೆಸಿಯೇ ಬಿಟ್ರು. ಅವರೆಲ್ಲ ಹೋದ್ಮೇಲೆ ನಿಧಾನವಾಗಿ ಸ್ಥಳಕ್ಕೆ ಬಂದ ಪೊಲೀಸರು ಮಾಡಿದ್ದೇನು? ಕೇವಲ ಒಂದು ನಾಟಕ. ನಾವು ನಮ್ಮ ಮೇಲಾಧಿಕಾರಿಗೆ ಮಾಹಿತಿ ಕೊಡಬೇಕೆಂದು. ಇದು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆಯ ದುಸ್ಥಿತಿನ ಅಥವಾ ಪೊಲೀಸರ ನಿರ್ಲಕ್ಷ್ಯವ? ನಾವು ಕೇಳ್ತಿರೋದಿಷ್ಟೇ. ಇಂದು ಯಾವುದೇ ತಪಾಸಣೆ ಇಲ್ಲದೆ BMTC ಬಸ್ ಹತ್ತಿ ಸಿಟಿಯೊಳಗೆ ಸೇರಿಕೊಂಡ ಆ 100 ಜನ ನಾಳೆ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡೋರು ಯಾರು? ಒಂದು ವೇಳೆ ನಾಳೆ ಇವರಲ್ಲಿ ಯಾರಾದರೂ ದೇಶದ್ರೋಹಿ ಕೃತ್ಯಗಳಲ್ಲಿ ಭಾಗಿಯಾಗಿ ಬಾಂಬ್ ಬ್ಲಾಸ್ಟ್ ಅಥವಾ ಅನಾಹುತ ನಡೆಸಿ ಸಾಮಾನ್ಯ ಜನಸಾಮಾನ್ಯರ ಜೀವಕ್ಕೆ ಹಾನಿಯಾದಲ್ಲಿ ಇದಕ್ಕೆ ಹೊಣೆ ಯಾರು? ಸೊ ವೀಕ್ಷಕರೇ, ಈಗ ತಾನೇ ಪೊಲೀಸರು ಬಂದಿದ್ರು. ಹೆಚ್ಚು ಕಡಿಮೆ ಅರ್ಧ ಗಂಟೆಯ ನಂತರ ದಯಾನಂದ್ ಅವರು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ದಯಾನಂದ್ ಸಕಲೇಶ್ಪುರ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈ ಅಸಹಾಯಕತೆ ಹೇಗಿದೆ ಅಂದ್ರೆ ಪೊಲೀಸವ್ರದ್ದು, ಇಲ್ಲಿ ಬಂದಂತಹ ಸಿಬ್ಬಂದಿಗಳದು, ಅವರು ಏನ್ ಮಾಡ್ಬೇಕು ಅಂತ ಕೇಳೋದಕ್ಕೆ ಅವ್ರ ಮೇಲಧಿಕಾರಿಗಳನ್ನ ಕೇಳ್ಬೇಕು. ಅದಕ್ಕೆ 10 ನಿಮಿಷ ಮತ್ತೆ ಸಮಯ ತಗೋತಾರೆ. ಅವ್ರಿಗೆ ಫೋನ್ ಮಾಡಿ ಅವರು ಕೇಳಿ ಅವ್ರು ಹೇಳದ ಮೇಲೆ ಇವ್ರು ಮಾಡ್ತಾರೆ. ಅಂದ್ರೆ ಈ ಒಂದು ಯಾರು ಬಾಣಸ್ವಾಡಿ ಸ್ಟೇಷನ್ ಲಿಮಿಟ್ಗೆ ಬರುತ್ತೆ ಇದು, ಈ ಒಂದು ರೈಲ್ವೆ ಸ್ಟೇಷನ್, ಇಲ್ಲಿ ಸರಿಯಾದ ಸಮರ್ಪಕವಾದಂತಹ ಚೆಕಿಂಗ್ ಇಲ್ಲ. ತುಂಬಾ ನೀವು ಈಗಾಗಲೇ ವಿಡಿಯೋದಲ್ಲಿ ನೋಡಿದ್ದೀರಿ, ಸಾಕಷ್ಟು ಕಡೆ ಆ ಲೂಪೋಲ್ಸ್ ಅನ್ನ ನಾವು ಕಾಣಬಹುದು. ಹೀಗಾದ್ರೆ ಈ ರಾಜ್ಯದ ಭವಿಷ್ಯ ಏನು ಮುಂದೆ? ಎಲ್ಲಿಂದಲೋ ಬಂದಂತಹ ಒಬ್ಬ ಅಕ್ರಮ ವಲಸಿಗ ನಾಳೆ ಏನ್ ಬೇಕಾದ್ರೂ ಮಾಡ್ಬೋದು ಈ ರಾಜ್ಯದ. ಯಾರು ಮಾಡಿದ್ರು ಅನ್ನೋ ಪ್ರೂಫ್ ಕೂಡ ಇರೋದಿಲ್ಲ. ಅವ್ನು ಇಲ್ಲಿ ಕ್ರೈಮ್ ಮಾಡಿ ನಾಳೆ ಬಾಂಗ್ಲಾದೇಶಕ್ಕೆ ಓಡೋದ್ರೆ ಯಾರು ಮಾಡಿದ್ರು ಏನ್ ಮಾಡಿದ್ರು ಅನ್ನೋ ಅವನು ಹೇಗ್ ಕರ್ಕೊಂಡ್ ಬರ್ತಾರೆ? ಅವ್ನು ಅಟ್ಲೀಸ್ಟ್ ಬೇಸಿಕ್ ಯಾವ್ದಾದ್ರು ದಾಖಲೆ ಇದ್ರೆ ಅವನನ್ನ ಟ್ರ್ಯಾಕ್ ಮಾಡ್ಬೋದು. ಅವನನ್ನ ಟ್ರ್ಯಾಕ್ ಮಾಡಿ ಹಿಡಿಯುವಂತ ಯಾವುದೇ ದಾಖಲೆಗಳು ಅವನ ಹತ್ರ ಇಲ್ಲ. ಇದನ್ನ ನಾವು ವಿಚಾರಗಳನ್ನ ಮೀಡಿಯಾ ಕಡೆಯಿಂದ, ಪಬ್ಲಿಕ್ ಕಡೆಯಿಂದ ಪೊಲೀಸರಿಗೆ ತಿಳಿಸಿದ್ರೆ ಅವ್ರು ಬರೋದಕ್ಕೆ ಅರ್ಧ ಗಂಟೆ. ಅದಕ್ಕೆ ಮೇಲೆ ಬಂದ ಮೇಲೆ ಅವರ ಮೇಲಧಿಕಾರಿಗಳನ್ನ ಅವರು ಫೋನ್ ಮಾಡಿ ಕೇಳಿ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ಮೇಲೆ ಇವ್ರು ಆಕ್ಷನ್ ತಗೊಳ್ಳೋದಂತೆ. ಆಲ್ರೆಡಿ ಅವರು ಟ್ರ್ಯಾಕ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ಯಾವ ಕಡೆ ಹೋಗಿದೆ ಗಾಡಿ ಅಂತ ವಿಚಾರಿಸಿದ್ದಾರೆ. ನೋಡೋಣ, ಮುಂದಿನ ಅಪ್ಡೇಟ್ ಅನ್ನ ದಯಾನಂದ್ ಅವ್ರ ಕಡೆಯಿಂದ ತಗೋತೀನಿ. ಅವ್ರ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಅವ್ರ ಕಡೆಯಿಂದ ತಗೋತೀನಿ. ಅದಾದ್ಮೇಲೆ ಏನೇನ್ ಮಾಹಿತಿ ಅಂತ ನಾನು ರಿಪೋರ್ಟ್. ಬಾಂಗ್ಲಾದೇಶಿಗಳು ಅವಾಗ್ಲೇ ಇವರು ವಿಡಿಯೋ ನೋಡಿ ಮಾಡಿದ್ದಾರೆ. ಅದರಲ್ಲಿ ಅವರು ಪ್ರೂಫ್ ಸಮೇತ ತೋರಿಸ್ತಾ ಇದ್ದಾರೆ. ನಾವು ಬಾಂಗ್ಲಾದೇಶಿ ಅಂತಾನೆ ಅದರಲ್ಲಿ ಪ್ರೂಫ್ ಇದೆ. ಅವ್ರದ್ದು ಆಧಾರ್ ಕಾರ್ಡ್ ಇದು ಕಾರ್ಡ್ ಅಲ್ಲಿ
ಬಾಂಗ್ಲಾದೇಶಿ ಅಂತಾನೆ ಇದೆ. ಸೊ ಅವ್ರನ್ನ ನೀವು ಯಾವ ರೀತಿ ಚೆಕ್ ಮಾಡ್ತಾ ಇದ್ದೀರಾ ಇಲ್ಲಿ ಪೊಲೀಸ್ ವ್ಯವಸ್ಥೆ?